ಇಸ್ಲಾಂ ಧರ್ಮವನ್ನು ಅರಿಯಲು 3 ಸ್ಥಾನಗಳಿವೆ. ಪ್ರಪ್ರಥಮವಾಗಿ ಕಲಾಮುಲ್ಲಾಹ್ ಅರ್ಥಾತ್ ಅಲ್ಲಾಹನ ವಾಣಿ ಪವಿತ್ರ ಕುರ್ಆನ್. ದ್ವಿತೀಯವಾಗಿ ಆ ವಾಣಿಯ ಮುಸ್ಲಿಮರಿಗೆ ಮಾರ್ಗದರ್ಶನ ನೀಡಲು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡವಳಿಕೆ. ತೃತೀಯ ಮೂರನೆಯದಾಗಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಹದೀಸುಗಳು ಅರ್ಥಾತ್ ಅವರ ಆಜ್ಞೆಗಳು. ವಾಗ್ದತ್ತ ಮಹದಿ ಇಮಾಮರು ಮಸೀಹ್ ಅಲೈಹಿಸ್ಸಲಾತು ವಸ್ಸಲಾಮರು ಹೀಗೆ ನುಡಿಯುತ್ತಾರೆ: ಹಜರತ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಆಲಿಹಿ ವಸಲ್ಲಮರ ಸುನ್ನತ್ ನಡವಳಿಕೆ, ಇದರ ಸ್ಥಾನ. ಮುಸ್ಲಿಮರಿಗೆ ಮಾರ್ಗದರ್ಶನ ನೀಡಲು ಇರುವ ಇನ್ನೊಂದು ಮಾರ್ಗ ಸುನ್ನತ್ತಾಗಿದೆ. ಹಜರತ್ ಪೈಗಂಬರ್ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರ ಕುರ್ಆನಿನ ಆಜ್ಞೆಗಳನ್ನು ವ್ಯಾಖ್ಯಾನಿಸಲು ಮಾಡಿ ತೋರಿಸಿದ ಕೆಲಸಗಳು ಇವುಗಳಾಗಿವೆ. ಉದಾಹರಣೆಗೆ 5 ಸಾರಿ ಮಾಡುವ ನಮಾಜ್ಗಳ ರಕಾತ್ಗಳು ಎಷ್ಟೆಂದು ಪವಿತ್ರ ಕುರ್ಆನಿನಿಂದ ಪ್ರತ್ಯಕ್ಷವಾಗಿ ತಿಳಿಯುವುದಿಲ್ಲ. ಸುಬಹ್ ನಮಾಜಿನ ರಕಾತ್ಗಳು ಎಷ್ಟು, ಇತರ ನಮಾಜ್ಗಳ ರಕಾತ್ಗಳು ಎಷ್ಟು ಎಂದು ಮನವರಿಕೆಯಾಗುವುದಿಲ್ಲ. ಆದರೆ ಸುನ್ನತ್ ಎಂದರೆ ಹಜರತ್ ಪೈಗಂಬರ್ ಪವಿತ್ರ ಪ್ರವಾದಿ ಹಜರತ್ ಅಕ್ದಸ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡವಳಿಕೆ ಎಲ್ಲವನ್ನು ಸುಸ್ಪಷ್ಟವಾಗಿ ವಿವರಿಸಿದೆ. ಸುನ್ನತ್, ನಡವಳಿಕೆ ಮತ್ತು ಹದೀಸ್ ಒಂದೇ ಎಂದು ತಪ್ಪು ಗ್ರಹಿಸಬೇಡಿರಿ. ಹದೀಸುಗಳು 100-150 ವರ್ಷಗಳ ನಂತರ ಶೇಖರಿಸಲ್ಪಟ್ಟವು. ಆದರೆ ಪವಿತ್ರ ಕುರ್ಆನಿನ ಅವತೀರ್ಣದ ಜೊತೆಗೆಯೇ ಸುನ್ನತ್ ಜಾರಿಗೊಂಡಿತು. ಪವಿತ್ರ ಕುರ್ಆನಿನ ನಂತರ ಸುನ್ನತ್ ಮುಸ್ಲಿಮರಿಗೆ ಬಹಳ ಉಪಕಾರಪ್ರದವಾಯಿತು. ದೇವನ ಮತ್ತು ಆತನ ಸಂದೇಶವಾಹಕರ ಜವಾಬ್ದಾರಿ ಕೇವಲ 2 ವಿಷಯಗಳಾಗಿದ್ದವು. ದೇವನು ಅರ್ಥಾತ್ ಅಲ್ಲಾಹನು ಪವಿತ್ರ ಕುರ್ಆನನ್ನು ಅವತೀರ್ಣಗೊಳಿಸಿ ತನ್ನ ವಚನಗಳ ಮೂಲಕ ಮನುಷ್ಯರಿಗೆ ತಿಳಿಸಿದನು. ಇದು ದೇವನ ಕರ್ತವ್ಯವಾಗಿತ್ತು. ಹಜರತ್ ಮುಹಮ್ಮದ್ ಅರಬಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕರ್ತವ್ಯ ಆ ದೇವನ ಅಲ್ಲಾಹನ ವಚನಗಳನ್ನು ಅನುಷ್ಠಾನಕ್ಕೆ, ಕ್ರಿಯಾರೂಪಕ್ಕೆ ತಂದು ಜನರಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಡುವುದು ಆಗಿತ್ತು. ಅವರು ತಾನು ತೋರಿಸಿಕೊಟ್ಟ ಅನುಷ್ಠಾನ ಕರ್ಮಗಳ ಮೂಲಕ ಕಷ್ಟಕರವಾದ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಸೂಚಿಸಿದರು. ಹೀಗೆ ಮಾಡಿದುದು ಹದೀಸ್ಗಳ ಮುಖಾಂತರ ಎಂದು ಹೇಳುವುದು ಸರಿಯಲ್ಲ. ಏಕೆಂದರೆ ಹದೀಸು ಗ್ರಂಥಗಳು ಅಸ್ತಿತ್ವಕ್ಕೆ ಬರುವ ಮೊದಲೇ ಇಸ್ಲಾಂ ಭೂಮಿಯಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಹದೀಸುಗಳನ್ನು ಸಂಗ್ರಹಿಸುವ ಮೊದಲು ಮುಸ್ಲಿಮರು ನಮಾಜ್ ಮಾಡುತ್ತಿರಲಿಲ್ಲವೇ? ಜಕಾತ್ ಕೊಡುತ್ತಿರಲಿಲ್ಲವೇ? ಹಜ್ ಕರ್ಮಾನುಷ್ಠಾನ ಮಾಡುತ್ತಿರಲಿಲ್ಲವೇ? ಹರಾಮ್, ನಿಷಿದ್ಧ ಮತ್ತು ಹಲಾಲ್ ಧರ್ಮಬದ್ಧ ಬಗ್ಗೆ ತಿಳಿದಿರಲಿಲ್ಲವೇ? ಹುಜೂರ್ ಹದೀಸಿನ ಸ್ಥಾನಮಾನದ ಬಗ್ಗೆ ನುಡಿಯುತ್ತಾರೆ: ಹೌದು, ಮುಸ್ಲಿಮರಿಗೆ ಧಾರ್ಮಿಕ ಮಾರ್ಗದರ್ಶನ ನೀಡುವ 3ನೆಯ ಪ್ರಮಾಣ ಹದೀಸು ಆಗಿದೆ. ಅರ್ಥಾತ್ ಮುಹಮ್ಮದ್ ಪೈಗಂಬರರ ವಾಣಿಗಳು ಅಥವಾ ನುಡಿಮುತ್ತುಗಳು ಎಂದರ್ಥ. ಇಸ್ಲಾಮಿನ ಚರಿತ್ರೆ, ಧಾರ್ಮಿಕ ಮತ್ತು ಕರ್ಮ ಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹದೀಸುಗಳು ಸುಸ್ಪಷ್ಟವಾಗಿ ವಿವರಿಸುತ್ತವೆ. ಹದೀಸಿನ ಬಹಳ ದೊಡ್ಡ ಪ್ರಯೋಜನವೇನೆಂದರೆ ಅದು ಪವಿತ್ರ ಕುರ್ಆನಿನ ಮತ್ತು ಸುನ್ನತಿನ ಸೇವಕನಾಗಿದೆ. ಯಾರಿಗೆ ಪವಿತ್ರ ಕುರ್ಆನಿನ ಬಗ್ಗೆ ಆಧಾರವಿಲ್ಲವೋ ಅವರು ಈ ಸಂದರ್ಭದಲ್ಲಿ ಹದೀಸನ್ನು ಪವಿತ್ರ ಕುರ್ಆನಿನ ಬಗ್ಗೆ ತೀರ್ಪು ನೀಡುವ ನ್ಯಾಯಾಧೀಶ ಎಂದು ಗಣಿಸುತ್ತಾರೆ. ಯಹೂದಿಯರು ತಮ್ಮ ಹದೀಸುಗಳ ಬಗ್ಗೆ ಹೀಗೆ ಹೇಳಿದ್ದರು. ಆದರೆ ನಾವು ಹದೀಸನ್ನು ಪವಿತ್ರ ಕುರ್ಆನಿನ ಸೇವಕನೆಂದು, ಸುನ್ನತಿನ ಸೇವಕನೆಂದು ಗಣಿಸುತ್ತೇವೆ. ಯಜಮಾನನ ಪ್ರತಿಷ್ಠೆ ಸೇವಕರನ್ನು ಹೊಂದಿರುವಾಗ ವರ್ಧಿಸುತ್ತದೆ. ಪವಿತ್ರ ಕುರ್ಆನ್ ಅಲ್ಲಾಹನ ವಚನವಾಗಿದೆ. ಸುನ್ನತ್ ಅಲ್ಲಾಹನ ಸಂದೇಶವಾಹಕರ ನಡವಳಿಕೆ, ಕರ್ಮಾನುಷ್ಠಾನ, ಕ್ರಿಯಾಶೀಲತೆ ಆಗಿದೆ.
ಹದೀಸ್ ಸುನ್ನತ್ ಪರವಾಗಿ ಸಾಕ್ಷ್ಯ ನೀಡುತ್ತದೆ. ನೌಜುಬಿಲ್ಲಾ, ನಾವು ಅಲ್ಲಾಹನ ಅಭಯ ಯಾಚಿಸುತ್ತೇವೆ. ಹದೀಸ್ ಪವಿತ್ರ ಕುರ್ಆನ್ ಮೇಲೆ ಕಾಜಿ ಎಂದು ಹೇಳುವುದು ತಪ್ಪು ಆಗಿದೆ, ಅರ್ಥಾತ್ ತೀರ್ಮಾನಕರ. ಹದೀಸು ಪವಿತ್ರ ಕುರ್ಆನಿನ ಮೇಲೆ ಕಾಜಿ ಆಗಿರುವುದಿಲ್ಲ. ಪವಿತ್ರ ಕುರ್ಆನ್ ಮೇಲೆ ಯಾವುದಾದರೂ ನ್ಯಾಯಾಧೀಶನಿದ್ದರೆ ಅದು ಸ್ವತಃ ಪವಿತ್ರ ಕುರ್ಆನ್ ಆಗಿದೆ. ಹದೀಸ್ ಶಂಕಿಸಲ್ಪಡುವ ಸ್ಥಾನದಲ್ಲಿದೆ. ಅದು ಪವಿತ್ರ ಕುರ್ಆನಿನ ಮೇಲೆ ಖಂಡಿತವಾಗಿಯೂ ನ್ಯಾಯಾಧೀಶನಾಗಲಾರದು. ಹದೀಸ್ ಸುನ್ನತ್ ಬಗ್ಗೆ ಪುರಾವೆಯೊದಗಿಸುವ ರೀತಿಯಲ್ಲಿ ಇದೆ. ಪವಿತ್ರ ಕುರ್ಆನ್ ಮತ್ತು ಸುನ್ನತ್ ಎಲ್ಲಾ ನಿಖರವಾದ ಕೆಲಸಗಳನ್ನು ಮಾಡಿ ತೋರಿಸಿದವು. ಹದೀಸ್ ಅವುಗಳ ಬಗ್ಗೆ ಅನುಕೂಲ ಸಾಕ್ಷ್ಯ ನೀಡುತ್ತದೆ. ಹದೀಸ್ ಪವಿತ್ರ ಕುರ್ಆನಿನ ಮೇಲೆ ನ್ಯಾಯಾಧೀಶನಾಗುವುದಾದರೂ ಹೇಗೆ? ಈ ಮನುಷ್ಯ ನಿರ್ಮಿತ ನ್ಯಾಯಾಧೀಶ ಅಸ್ತಿತ್ವಕ್ಕೆ ಬರುವ ಮೊದಲೇ ಪವಿತ್ರ ಕುರ್ಆನ್ ಮತ್ತು ಸುನ್ನತ್ ಮಾರ್ಗದರ್ಶನ ನೀಡುತ್ತಿದ್ದವು. ಆದುದರಿಂದ ಪವಿತ್ರ ಕುರ್ಆನಿನ ಮೇಲೆ ಹದೀಸ್ ನ್ಯಾಯಾಧಿಪತಿಯ ಸ್ಥಾನದಲ್ಲಿದೆ ಎಂದು ಹೇಳಬೇಡಿರಿ. ಪವಿತ್ರ ಕುರ್ಆನ್ ಮತ್ತು ಸುನ್ನತ್ ಬಗ್ಗೆ ಅದು ಅನುಕೂಲ ಸಾಕ್ಷ್ಯ ನೀಡುತ್ತದೆ ಎಂದು ಹೇಳಿರಿ. ಸುನ್ನತ್ ಪವಿತ್ರ ಕುರ್ಆನಿನ ಇಚ್ಛೆಯನ್ನು ಪ್ರಕಟಗೊಳಿಸುವ ವಸ್ತುವಾಗಿದೆ. ಹಜರತ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಶಿಷ್ಯರನ್ನು ಯಾವ ಮಾರ್ಗದಲ್ಲಿ ಚಲಾಯಿಸುತ್ತಿದ್ದರೋ ಅದೇ ಮಾರ್ಗ ಸುನ್ನತ್ ಆಗಿದೆ. 100-150 ವರ್ಷಗಳ ನಂತರ ಗ್ರಂಥಗಳಲ್ಲಿ ಬರೆಯಲ್ಪಟ್ಟವುಗಳ ಹೆಸರು ಸುನ್ನತ್ ಅಲ್ಲ, ಅವು ಹದೀಸುಗಳು ಆಗಿವೆ. ಸಾತ್ವಿಕರಾದ ಮುಸ್ಲಿಮರು ಇಸ್ಲಾಂ ಧರ್ಮದ ಆರಂಭದ ಕಾಲದಿಂದ ಅನುಷ್ಠಾನಕ್ಕೆ ತಂದ ಕೆಲಸಗಳೇ ಸುನ್ನತ್ ಆಗಿದೆ. ಇವುಗಳನ್ನು ಅನುಷ್ಠಾನಕ್ಕೆ ತರಲು ಮೇಲ್ವಿಚಾರಕರಾಗಿ ಸಾವಿರಾರು ಜನರನ್ನು ನೇಮಿಸಲಾಗಿತ್ತು. ಹದೀಸಿನ ಬಹುತೇಕ ಭಾಗ ಶಂಕಾಸ್ಪದವಾಗಿದ್ದರೂ ಪವಿತ್ರ ಕುರ್ಆನ್ ಮತ್ತು ಸುನ್ನತಿಗೆ ವಿರುದ್ಧವಾಗಿಲ್ಲವಾದರೆ ಅಂಗೀಕಾರಾರ್ಹವಾಗಿದೆ ಹಾಗೂ ಪವಿತ್ರ ಕುರ್ಆನ್ ಮತ್ತು ಸುನ್ನತ್ಗೆ ಸಹಾಯಕವಾಗಿದೆ. ಇಸ್ಲಾಮೀ ಸಮಸ್ಯೆಗಳ ಬಗ್ಗೆ ವಿವರಣೆ ನೀಡುವ ಧಾರಾಳ ಸಂಗ್ರಹ ಅದರಲ್ಲಿದೆ. ಮುಂದುವರಿಯುವುದು. ಸುಬ್ಹಾನಲ್ಲಾಹಿ ವ ಬಿಹಮ್ದಿಹಿ ಸುಬ್ಹಾನಲ್ಲಾಹಿಲ್ ಅಜೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ವ ಅಲಾ ಆಲಿ ಮುಹಮ್ಮದ್ وبارك وسلم إنك حميد مجيد.